ಮೀಸಲಾತಿ ಗೊಂದಲಕ್ಕೆ ತೆರೆ ಬೀಳುತ್ತಾ? ಎಡ ಬಲ ಸಮುದಾಯದ ಓಲೈಕೆ ಆಗುತ್ತಾ? ಮೀಸಲಾತಿ ಅನುಪಾತ ನಿರ್ಧಾರ ಆಗಿದೆಯಾ? ಒಳ ಮೀಸಲಾತಿ ಜಟಾಪಟಿ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಚಿವ ಸಂಪುಟ ಸಭೆಯನ್ನ ಮಾಡಲಾಯಿತು. ಒಂದ್ ಕಡೆ ಒಪ್ಕೊಂತಾರೆ, ಹೊರಗಡೆ ಬರ್ತಿದ್ದಂಗೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಒಳ ಮೀಸಲಾತಿಯ ಜಟಾಪಟಿ ನಡೀತಾನೆ ಬರ್ತಾ ಇರುವಂತದ್ದು. 3 ದಶಕಗಳ ಹೋರಾಟ ಎಡಗೈ ಸಮುದಾಯದ್ದು, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಮೀಸಲಾತಿ ಅನ್ನುವಂಥದ್ದು ಒಂದು ಸಮುದಾಯಕ್ಕೆ ಜಾಸ್ತಿ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯನ್ನ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಹೋರಾಟ. ಹೇಳ್ತಾ ಇದ್ನಲ್ಲ, 30 ವರ್ಷಗಳ ಹೋರಾಟ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 17% ಅದಿನ್ನೂ ಕೂಡ ಕೋರ್ಟ್ ನಲ್ಲಿದೆ. ಇರುವಂತ 15% ಅಲ್ಲಾದ್ರೂ ಮೀಸಲಾತಿಯನ್ನ ಕೊಡಿ ಅನ್ನುವಂತ ಆಗ್ರಹವನ್ನ ಎಡಗೈ ಸಮುದಾಯ ಮಾಡ್ತಾ ಇರುವಂತದ್ದು. ದೊಡ್ಡ ಹೋರಾಟಗಳು ಕೂಡ ಆಗ್ತದೆ. ಎಡಗೈ ಸಮುದಾಯದಿಂದಲೂ ಹೋರಾಟ, ಬಲಗೈ ಸಮುದಾಯದಿಂದಲೂ ಹೋರಾಟ. ಬಲಗೈ ಸಮುದಾಯದವರು ವಿರೋಧವನ್ನ ಮಾಡ್ತಾ ಇರುವಂತದ್ದು. ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆ ಇದೆಯಲ್ಲ, ಇದು ಗೇಮ್ ಚೇಂಜರ್ ಆಗುತ್ತಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಒಳ ಮೀಸಲಾತಿ ಜಟಾಪಟಿಗೆ ಇಂದು ತೆರೆ ಬೀಳುತ್ತಾ, ಅಥವಾ ಇನ್ನೂ ಕೂಡ ಕಾನೂನು ತೊಡಕು, ಅವ್ರು ಒಪ್ಕೊಳ್ತಾ ಇಲ್ಲ, ಇವ್ರು ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೆ ನಿರ್ಧಾರವನ್ನ ಮಾಡ್ತಾ ಗೊಂದಲ ಹಂಗೆ ಕಂಟಿನ್ಯೂ ಆಗುತ್ತಾ? ಎಡ ಸಮುದಾಯಕ್ಕೆಷ್ಟು, ಬಲ ಸಮುದಾಯಕ್ಕೆಷ್ಟು ಇವತ್ತೇನಾದ್ರೂ ತೀರ್ಮಾನ ಆದ್ರೆ ಮೀಸಲಾತಿ ಜಟಾಪಟಿಗೆ ತೆರೆ ಎಳೆಯುತ್ತಾ ಸರ್ಕಾರ? ಇದೇ ಇರುವಂತ ಇಂಟ್ರೆಸ್ಟಿಂಗ್ ವಿಚಾರ. ವಿಶೇಷ ಸಚಿವ ಸಂಪುಟವನ್ನ ಸಭೆಯನ್ನ ಕರೆದಿದ್ದಾರೆ ಸಿಎಂ. ಇಂದಿನ ಸಭೆಯಲ್ಲಿ ಫೈನಲ್ ನಿರ್ಧಾರವನ್ನ ಮಾಡ್ಲಾಗುತ್ತಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಅದಕ್ಕೆ ನಾನು ಹೇಳಿದ್ದು ಗೇಮ್ ಚೇಂಜರ್ ಸಭೆ ಆಗುತ್ತಾ ಇವತ್ತು ಅಂತ. ಕುತೂಹಲ ಮೂಡಿಸಿದೆ ಇಂದಿನ ಸಂಪುಟ ಸಭೆ. ಮೀಸಲಾತಿ ವರ್ಗೀಕರಣಕ್ಕೆ ಎಡಗೈ ಸಮುದಾಯ ಪಟ್ಟಣ ಹಿಡಿದಿರುವಂತದ್ದು. ಹಂಚಿಕೆ ಬೇಡ ಅಂತ ಬಲಗೈ ನಾಯಕರ ಒತ್ತಾಯ. ಈಗಷ್ಟೇ ಒಂದು ಬ್ರೇಕಿಂಗ್ ಬರ್ತಾ ಇತ್ತು, ಅದು ಜ್ಞಾನಪ್ರಕಾಶ ಸ್ವಾಮೀಜಿ, ಬಲಗೈ ಸಮುದಾಯದ ಒಕ್ಕೂಟ ಇದೆಯಲ್ಲ, ಅದರ ಅಧ್ಯಕ್ಷರು ಪತ್ರವನ್ನ ಬರೆದಿದ್ದಾರೆ. 17% ಅಂತೂ ಈಗ ಆಲ್ರೆಡಿ ರೂಲ್ಡ್ ಔಟ್ ಆಗಿದೆ. 15% ಅಲ್ಲೂ ಕೂಡ ಕೊಡಂಗಿಲ್ಲ, ಕಾನೂನು ಉಲ್ಲಂಘನೆ ಆದಂತಾಗುತ್ತೆ, ಕೋರ್ಟ್ನ ಆದೇಶ ಇದೆಯಲ್ಲ ಅದನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ ಅಂತ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಬಲಗೈ ಸಮುದಾಯ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅಂತ. ಕಾನೂನು ನೆಪ ಹೇಳಿ ಮುಂದೂಡುತ್ತಾ ಸರ್ಕಾರ? ಕಾದ್ ನೋಡ್ಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಚೀನಾ ರಾಮು ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು ಹಾಗೆ ಬಲಗೈ ಸಮುದಾಯದವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇವತ್ತಾದ್ರೂ ಒಂದು ಫೈನಲ್ ಡಿಸಿಷನ್ ಸಿಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆಯಾ? ಅಲ್ಲ, ಇವತ್ತು ವಾಸ್ತವವಾಗಿ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಜಾರಿ ಮಾಡ್ಬೇಕು ಅನ್ನೋ ಉದ್ದೇಶನೇ ಅವ್ರಿಗಿಲ್ಲ. ಅವ್ರಿಗೆ ಏನು ಹಿಂದೆ ನಾಗಮೋಹನ್ ದಾಸರು ಕರೆಕ್ಟ್ ಆಗಿ ವರದಿ ಕೊಟ್ಟಿದ್ರು, ಆಗ ನಮ್ಮ SR ಬೊಮ್ಮಾಯಿ ಅವರು ಸರಿಯಾದ ರೀತಿಯಲ್ಲಿ ಅವ್ರು ಏನ್ ನ್ಯಾಯ ಕೊಡ್ಬೇಕಾಗಿತ್ತು ಅದ್ರ ಪ್ರಕಾರ 17% ಕೊಟ್ಟು ಎಲ್ರಿಗೂ ಸಮಾಧಾನವಾಗಿ ಆಗಿತ್ತು. SR ಬೊಮ್ಮಾಯಿ ಅವರು ಮಾಡಿದಂತ ಒಂದು ತೀರ್ಮಾನನ ಇವರು ಮತ್ತೆ ಅದನ್ನ ಚೇಂಜ್ ಮಾಡಿ ನಾಗಮೋಹನ್ ದಾಸರು ಮತ್ತೆ SR ಬೊಮ್ಮಾಯಿ ಅವರು, SR ಅಲ್ಲ ಬಸವರಾಜ ಬೊಮ್ಮಾಯಿ ಅವರು ಹಿಂದೆ ನಮ್ ಸರ್ಕಾರ ಇದ್ದಾಗ, ಅದಕ್ಕೆ ಹೇಳಿದೆ ಅವ್ರ ತಂದೆ ಹೆಸರು. ಅದಾದ್ಮೇಲೆ ಈಗ ನಾಗಮೋಹನ್ ದಾಸರು ಮಾಡಿರ್ತಕ್ಕಂಥದ್ದು ಬಹಳ ತಪ್ಪುಗಳನ್ನ ಮಾಡಿದ್ದಾರೆ. ಈಗ ಇಲ್ಲಿ ಎಡಗೈ ಮತ್ತೆ ಬಲಗೈಗಳ ಮಧ್ಯೆ ಬಹಳ ಗೊಂದಲಗಳನ್ನ ನಿರ್ಮಾಣ ಮಾಡೋ ಕೆಲಸ ಮಾಡಿಸಿದ್ದಾರೆ. ಈ ಎರಡೂ ಕೈಗಳನ್ನ ಸರಿಯಾದ ರೀತಿಯಲ್ಲಿ ಅಣ್ಣ ತಮ್ಮಂದ್ರು ಇದ್ದಂತವ್ರನ್ನ ಒಂದು ಗೊಂದಲದಲ್ಲಿ ಸಿಕ್ಕಾಕಿ ಇವತ್ತು ಪರಿಸ್ಥಿತಿ ಇವತ್ತು ನಮ್ಗೆ ಇಲ್ಲಿ ಜನ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ಏನಾಗಿದೆ ವಾಸ್ತವವಾದ ವಿಚಾರ, ಪರಿಯನ್ ಅಂತಕ್ಕಂತ ಒಂದು ಜಾತಿ, ತಮಿಳುನಾಡು ಜಾತಿಗಳು 1,75,000 ಜನ ಇದಾರೆ. ಪರಿಯನ್ ಅಂದ್ರೆ ಒಲಿಯರವರು, ಅವ್ರನ್ನ ಮಾದಿಗರ ಗುಂಪಿಗೆ ಹಾಕಿ ಅದನ್ನ ಗೊಂದಲ ಮಾಡಿದ್ದಾರೆ. ಆಮೇಲೆ ಇದೇ ನಾಗಮೋಹನ್ ದಾಸರು AKAD ಬರ್ಸ್ಬೇಡಿ, ನೀವ್ ಯಾರುನು AKAD ಮೂಲ ಜಾತಿನ ಮಾತ್ರ ಬರ್ಸಿ ಅದೊಂದು ಗುಂಪಾಗಿ ಪರಿಗಣಿಸಿ ಅಂತ ಹೇಳಿದ್ರು. ಬರೀ ಒಂದು AKADಗಳು 4,70,000 ಜನ ಬರ್ಸಿದ್ದಾರೆ. ಅವ್ರಿಗೆ ಮೂಲ ಜಾತಿಗಳು ಯಾರು ಇಲ್ಲ. ಅವ್ರಿಗೆಲ್ಲಾನು ತೃಪ್ತಿ ಪಡಿಸೋದಕ್ಕೆ ಸುಳ್ಳು ಜಾತಿ ಪತ್ರಗಳು ತಗೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದಾರೆ. ಅದರಲ್ಲಿ ಅವನ್ನ ತೃಪ್ತಿ ಪಡಿಸೋದಕ್ಕೆ ಇದೆಲ್ಲ ಮಾಡಿ, ಇದೆಲ್ಲ ಬಹಳ ವಿಚಿತ್ರವಾದಂತ ಗೊಂದಲ ಮಾಡಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವೋಟ್ ಬ್ಯಾಂಕ್ಗಾಗಿ ಜನರನ್ನ ಬಳಸ್ಕೊಳ್ತಾ ಇದ್ರೆ ವಿನ ಸತ್ಯನ ಪರಿಶೀಲನೆ ಕೆಲಸ ಮಾಡ್ಲಿಲ್ಲ. ಅಂದ್ರೆ ಒಂದು ಜಾತಿಗಳಲ್ಲೂ ಕೂಡ ಇರುವಂತವ್ರನ್ನ ಯಾವ್ದಾವ್ದೋ ಗುಂಪಿಗೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಅಂತ, ಅದ್ರಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಅಂತ, ಅದ್ರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದೇ ನಾಗಮೋಹನ್ ದಾಸರು ಅವ್ರು ಹೇಳಿಕೆ ಕೊಟ್ರು. ಏನಂತ ಹೇಳಿಕೆ ಕೊಟ್ರು? ಯಾವುದೇ ಕಾರಣಕ್ಕೂ AKAD ಬರ್ಸ್ಬೇಡಿ ಅಂತ ಹೇಳಿದ್ರು. AKAD ಅನ್ನೋದು ಅದು ಜಾತಿಗಳಲ್ಲ, ಅದು ಗುಂಪು. ಆ ಗುಂಪನ್ನು ಮಾತ್ರ ನೀವು ಪರಿಶೀಲನೆ ತಗೊಳ್ಳಿ ಅಂತ. AKAD ಬರ್ಸ್ಬೇಡಿ ಅಂತ ಹೇಳಿದಂತ ನಾಗಮೋಹನ್ ದಾಸರು ಹೇಳಿದ ಮಾತನ್ನೇ ಅವ್ರಿಗೆ ಪ್ರತ್ಯೇಕವಾಗಿ ಪ್ರವರ್ಗ 4ರಲ್ಲಿ ತುಂಬಿದ್ ಯಾಕೆ?
ಅವ್ರಿಗೆ ಕೊಟ್ಟಿದ್ದು ತಪ್ಪಲ್ವಾ? ಅದೇ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರು ಮಾಡಿದಾಗ ಕರೆಕ್ಟ್ ಆಗಿ ಕೊಟ್ಟಂತ ನಾಗಮೋಹನ್ ದಾಸರು ಇಲ್ಲಿ ಯಾವ ರೀತಿಯಲ್ಲಿ ಯಾರು ಒತ್ತಡಕ್ಕೆ ಒಣಗಾದ್ರು? ಒಬ್ಬ ಆಯೋಗದ ಅಧ್ಯಕ್ಷರು ಅವ್ರ ಹೇಳಿಕೆ ಕೊಟ್ಟ ಮೇಲೆ ಆ ಹೇಳಿಕೆಗೆ ಬದ್ಧವಾಗಿರ್ಬೇಕು. AKAD ಅನ್ನೋದನ್ನ ಅವ್ರನ್ನ ಸಸ್ಪೆನ್ಷನ್ ಇಡಿ, ಮತ್ತೆ ಅವರ ಕುಲಶಾಸ್ತ್ರ ಅಧ್ಯಯನ ಆಗ್ಲಿ, ಅದ್ರ ಮುಖಾಂತರವಾಗಿ ಅವ್ರು ಬರಲಿ. ಅವ್ರು ನಿಜವಾದ ಎಸ್ಸಿಗಳು ಒಲಿರ ಮಾದಿಗರ ಯಾರು ಎಡಗೈ ಬಲಗೈ ಅಂತ ಗೊತ್ತಾಗ್ತದೆ. ಇದು ಯಾವ್ದು ಮಾಡ್ದೆ ಇವರು ಮೋಸದ ಆಟ ಆಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದ ಸಿದ್ದರಾಮಯ್ಯನವರ ನಾಟಕ. ಇದು ಸಿದ್ದರಾಮಯ್ಯನವರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಮಂತ್ರಿಮಂಡಲದಲ್ಲಿ KH ಮುನಿಯಪ್ಪನವರು ಇದರಲ್ಲಿ ಸಂಪೂರ್ಣವಾದಂತ ಪಾತ್ರ ವಹಿಸ್ಕೊಂಡಿದ್ದಾರೆ. KH ಮುನಿಯಪ್ಪನವರು ಈ ಪಾತ್ರ ವಹಿಸ್ಕೊಂಡು ಈ ಎಡ ಬಲಗಳ ಮಧ್ಯೆ ಕಚ್ಚಾಡೋದಕ್ಕೆ ಕಾರಣರಾಗಿದ್ದಾರೆ. ನಮ್ಗೆ 6% ಬಂದ್ಬಿಟ್ಟಿದೆ ಕೊಡಿ ಅಂತ. ಪರಿಯನ್ ಯಾರಂತ ಒಂದ್ಸತ್ ಪರಿಶೀಲನೆ ಆಗ್ಲಿ. ತಮಿಳ್ನಾಡಲ್ಲಿ ಪರಿಯನ್ ಅಂದ್ರೆ ಯಾರು? ವಲೀರವರು. ಆ ವಲೀರ್ನ ತಗೊಂಡೋಗಿ 6% ನಲ್ಲಿ ಯಾಕೆ ಸೇರ್ಸಿದ್ರು ಇವರು? ಇದು ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡ್ಲಿಲ್ಲ. ನಮ್ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂತ ತೀರ್ಮಾನ 100ಕ್ಕೆ 100 ಸತ್ಯ ಇತ್ತು. ಅದು ನ್ಯಾಯಸಮ್ಮತವಾಗಿತ್ತು. ಯಾವುದೇ ರೀತಿ ತೊಂದರೆ ಆಗ್ತಾ ಇರ್ಲಿಲ್ಲ. ಇವತ್ತು ಈ ಗೊಂದಲ ಮಾಡಿ ಕಳಿಸಿ ಮಾಡಿದ್ದಾರೆ. ಮತ್ತೆ ಪಾಪ ಅಲೆಮಾರಿಗಳನ್ನ ತಗೊಂಡೋಗಿ ಕೊಲಂಬೋ ಜಾತಿಗಳಲ್ಲಿ ಸೇರಿಸ್ಬಿಟ್ಟು ಅದನ್ನ ಮಾಡಿದ್ದಾರೆ. ನಾಲ್ಕನೇ ಪ್ರವರ್ಗ 4ರಲ್ಲಿ ಇದ್ದಂತ ಈ AKADಗಳನ್ನ ಪುನಃ ವಾಪಸ್ ತಗೊಂಡು ವಲೀರ್ 5% ಇದಾರೆ, ಯಾಕ್ರಪ್ಪ ನೀವು 5 ಬಲ್ಗೈನವರು ನೀವು 6% ತಗೊಳ್ಳಿ ಅಂತ ಹೇಳಿ ಅವ್ರನ್ನ ತಂದು ಇಲ್ಲಿ ತುಂಬಿದಾಗ ಈ ವಲೀರು ಮಾದಿಗರು ಮತ್ತೆ ಭಿನ್ನಾಭಿಪ್ರಾಯ ಬಂತು. ಒಬ್ಬ ಸುಳ್ಳು ಜಾತಿ ಪತ್ರಗಳಲ್ಲಿ ಕೆಲಸ ತಗೊಂಡಂತ. ಈಗ ನೀವ್ ಹೇಳ್ತಾ ಇರೋದು ನಾಗಮೋಹನ್ ದಾಸ್ ಅವರ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀರಾ. ಅದೇ ಬೇಡ, ಈ ಹಿಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 15% ಏನಿತ್ತು ಅದರಲ್ಲಾದ್ರೂ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಮಾತನಾಡ್ತೀನಿ ಸರ್. ನಮ್ಮ ಜೊತೆ ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ. ಕೊಟ್ಟ ಶಂಕರ್ ಅವರು, ಎಡಗೈ ಮುಖಂಡರು, ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಒಂದು ಸಭೆ ಇದೆಯಲ್ಲ, ಇದಾದ್ರೂ ಗೇಮ್ ಚೇಂಜರ್ ಆಗುತ್ತಾ ಅಥವಾ ಮತ್ತೊಂದು ರೀತಿಯಾದಂತ ಗೊಂದಲವನ್ನ ಸೃಷ್ಟಿ ಮಾಡುತ್ತಾ? ಇಲ್ಲ, ಕಾನೂನು ತೊಡಕಿದೆ, ಮತ್ತೊಂದ್ ಕಡೆ ತಾಂತ್ರಿಕ ಸಮಸ್ಯೆ ಇದೆ, ಸಮುದಾಯದ ನಾಯಕರುಗಳು ಒಪ್ಕೊಳ್ತಾ ಇಲ್ಲ ಅಂತ ಮತ್ತೊಮ್ಮೆ ಮುಂದೂಡಿಕೆ ಆಗುತ್ತೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ಸರ್, ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದೀವಿ. ಈಗಾಗ್ಲೇ ನಾವೇನು ನೀವು ಕೊಟ್ಟಿರ್ತಕ್ಕಂತ ಸರ್ಕಾರನೇ ನಿಗದಿ ಮಾಡ್ಕೊಂಡ ಎಲ್ಲಾ ದಿನಾಂಕಗಳು ಮುಂದೋಗಿದಾವೆ. ಮೊನ್ನೆ ಬೈ ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಈಗ ಇವತ್ತು ನಮ್ಗೆ 90% ಸಮಸ್ಯೆ ಬಗೆಹರಿತದೆ ಅಂತ ನಾವು ಅಂದ್ಕೊಂಡಿದೀವಿ. ಯಾರಿಗೂ ತೊಂದರೆ ಆಗ್ದಂಗೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡ್ಲೇಬೇಕು. ಜಾರಿ ಮಾಡುತ್ತೆ ಅನ್ನುವ ಅಚಲವಾದ ನಂಬಿಕೆ ಇದೆ ಸರ್ ನಮ್ಗೆ. ಓಕೆ, ಇವತ್ತು ಎಕ್ಸ್ಪೆಕ್ಟೇಷನ್ ಇದೆ ಆಗೋದು ಒಂದ್ ತೀರ್ಮಾನ ಕೈಗೊಳ್ತಾರೆ ಅಂತ. 100% ತೀರ್ಮಾನ ಮಾಡ್ಲೇಬೇಕು ಸರ್ಕಾರ ಮತ್ತೆ ಸರ್ಕಾರದ ಸಚಿವ ಸಂಪುಟ ಎಲ್ಲ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ನೋಡಿ ಸರ್, ಈಗ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಅದು ಗೊಂದಲದ ಸಮಸ್ಯೆ ಅಲ್ಲಿ ರೋಸ್ಟರ್ ಸಮಸ್ಯೆ ಒಂದು ಹೊರತುಪಡಿಸಿ ಉಳಿದಿದ್ದೆಲ್ಲವನ್ನ ಕೂಡ ಒಪ್ಕೊಂಡಿದ್ದಾರೆ. ಅದು ಎಡ ಬಲ ಅಥವಾ ಕೊಲಂಬೋ ಸಮುದಾಯಗಳಾಗ್ಲಿ ಎಲ್ಲವನ್ನ ಸೇರಿಸಿ ಒಪ್ಕೊಂಡಿದ್ದಾರೆ. ಆದ್ರೆ ಮುಗಿದ ಅಧ್ಯಯನ. ಈಗ ಸಮಸ್ಯೆ ಇರೋದು ರೋಸ್ಟರ್ ಸಮಸ್ಯೆ ಅಷ್ಟೇ. ರೋಸ್ಟರ್ ಸಮಸ್ಯೆ ಸರ ಟೆಕ್ನಿಕಲ್ ಕಮಿಟಿ ಏನು ನಾವು ಸರ್ಕಾರದ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಬಗೆಹರಿಸಿ ಈಗಿರ 17 ಬಿಟ್ಟು 15% ಗೆನೆ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿತ್ತಲ್ಲ, ಅದು ಈಗ ರೆಡಿ ಮಾಡಿದ ರಿಪೋರ್ಟ್ ಸಬ್ಮಿಟ್ ಅಲ್ಲಿ ಇಡ್ತಾರೆ. ಸಚಿವ ಸಂಪುಟದಲ್ಲಿ ಇದು ಜಾರಿ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಗಿದೆ ಸರ್. ಆಕ್ಚುಲಿ ಅಕಸ್ಮಾತ್ ಜಾರಿ ಆಗದೆ ಹೋದ್ರೆ ಸರ್ಕಾರ ಇದರ ಪ್ರತಿರೋಧವನ್ನ ಇಡೀ ರಾಜ್ಯದಾದ್ಯಂತ ಎದುರಿಸಬೇಕಾಗ್ತದೆ. ಅದು ಸರ್ಕಾರಕ್ಕೂ ಗೊತ್ತಿದೆ. ಆದ್ರೆ ನಾವು ಕಾಯ್ತಾ ಇದೀವಿ. ನಾವು 35 ವರ್ಷ ಕಾಯ್ದಿದೀವಿ. ಇವತ್ತು ಒಂದೊಳ್ಳೆ ಸುದ್ದಿ ಬರ್ಬೇಕು ಅನ್ನೋದು ನಾವೆಲ್ಲರೂ ನಿರೀಕ್ಷೆ. ಇಡೀ ಎಲ್ಲ ಕೇರಿಗಳಲ್ಲಿ ಎಲ್ಲ ಊರುಗಳಲ್ಲಿ ಇದನ್ನೇ ಕಾಯ್ತಾ ಇದೀವಿ. ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡ್ಬೇಕನ್ನೋದಷ್ಟೇ ಉದ್ದೇಶ. ನಮ್ಗೆ ಇದು ಯಾರೋ ವಿರೋಧ ಮಾಡ್ಕೊಂಡು ಇನ್ಯಾರಿಗೂ ಅನ್ಯಾಯ ಮಾಡ್ಕೊಂತ ಅಂತಲ್ಲ. ನಾವು ಹೊಸದಿದೀವಿ, ನಾವು ಅವಕಾಶದಿಂದ ವಂಚಿತವಾಗಿದ್ವಿ. ನಮ್ಗೆ ಅವಕಾಶ ಕೊಡಬೇಕು. ಅದು ಒಳ ಮೀಸಲಾತಿ ಜಾರಿ. ಮೀಸಲಾತಿ ಒಬ್ಬದವನು ಒಳ ಮೀಸಲಾತಿ ಒಪ್ಪಲೇಬೇಕನ್ನುವ ಏಕೈಕ ಆಶಯವನ್ನು ಇಟ್ಕೊಂಡು ನಾವು ಈ 35 ವರ್ಷಗಳ ಕಾಲ ಚಳುವಳಿ ಮಾಡಿದ್ವಿ. ಈ ಚಳುವಳಿಗೆ ಪ್ರತಿಫಲ ಸಿಗ್ತದೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂತಂದ್ರೆ ಅದರ ದುಷ್ಪರಿಣಾಮವನ್ನ ನಾವಾಗ್ಲಿ ಸರ್ಕಾರ ಆಗ್ಲಿ ಅದನ್ನ ನಿರೀಕ್ಷಣೆ ಮಾಡ್ಲಿಕ್ಕಾಗಲ್ಲ. ಅಂತದೊಂದು ಸಂಕಷ್ಟಕ್ಕೆ ಸರ್ಕಾರನೇ ಕಾರಣ ಆಗ್ಬೋದು. ಅದೇ ಸಂದರ್ಭದಲ್ಲಿ ಜಾರಿ ಆದ್ರೆ ನಾವೇ ಅದನ್ನ ಸಂಭ್ರಮಿಸ್ತೀವಿ. ಓಕೆ, ಚಿನ್ನಾರಾಮು ಅವರೇ, ಇಲ್ಲಿ ಮೇನ್ಲಿ ನಾಗಮೋಹನ್ ದಾಸ್ ಅವರ ವರದಿ ಅನ್ನೋದಕ್ಕಿಂತ ಈ ಹಿಂದೆ ಏನಿತ್ತು 15% ಅದರಲ್ಲಾದ್ರೂ ಒಳ ಮೀಸಲಾತಿ ಕೊಡಲೇಬೇಕು ಅನ್ನುವಂಥ ಆಗ್ರಹ ಅಂತೂ ಕೇಳಿ ಬರ್ತಾ ಇದೆ. ಈ ಹಿಂದೆ ಯಾವ ರೀತಿಯ ವರ್ಗೀಕರಣ ಆಗಿತ್ತು
ಆ ಆ ಒಂದು ವಿಚಾರದಲ್ಲಿ ಸಮಾನತೆ ಇರಬೇಕು ಅಂತ. ಈ ಒಳ ಮೀಸಲಾತಿ ಅನ್ನುವಂಥದ್ದು ಬರೀ ಹಂಚಿಕೆ ಮಾತ್ರ ಆಗಬಾರ್ದು, ಅದೊಂದು ಸಮಾನತೆ, ನ್ಯಾಯ, ಸಮುದಾಯಗಳ ನಡುವಿನ ಒಗ್ಗಟ್ಟಿಗೂ ಕೂಡ ಕಾರಣ ಆಗಬೇಕು ಅನ್ನುವಂಥ ಇಂಟೆನ್ಷನ್ಸು ಕೂಡ ಇಲ್ಲಿ ಇರುವಂಥದ್ದು. ಸೊ ಆ ಒಂದು ಇಂಟೆನ್ಷನ್ನಲ್ಲೇ ಮಾಡ್ತಾರೆ ಅಂತ ಅನ್ಕೊಳ್ತೀರಾ ಈ ಹಿಂದಿನ 15% ಅಲ್ಲಿ? ಅಲ್ಲ, 15% ತಂದಾಗೂ ಅಲ್ಲಿ ಆಗ್ಬೇಕಾಗಿರೋದು ಇಷ್ಟೇನೆ, ಈ ಜಾತಿಗಳನ್ನ ವರ್ಗೀಕರಣ ಮಾಡಿದ್ರಲ್ಲ, ಈ ವರ್ಗೀಕರಣನ ಸಮರ್ಪಕವಾಗಿ ಅದನ್ನ ಕೈ ಬಿಡ್ತಾರ ಅಥವಾ ಹಳೆ ಜಾತಿಗಳ ಪ್ರಕಾರವಾಗಿ ಮಾಡ್ಬೇಕಾ ಅನ್ನೋದು ಈ ಗೊಂದಲಗಳಲ್ಲಿ ಜನ ಇವತ್ತು ಸೇರ್ಕೊಂಡಿದ್ದಾರೆ. ಇವತ್ತು ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದಂತ ಎಡಗೈ ಬಲಗೈ ಇವತ್ತು ಬೀದಿನಲ್ಲಿ ಹಿಡಿದು ಕಿತ್ತಾಡ್ತಾ ಇದಾರೆ, ವಾಸ್ತವನ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇಲ್ಲ. ಆ AKAD ಅಂತಕ್ಕಂಥದ್ದು ನಾನು ಯಾಕೆ ಒತ್ತಿ ಹೇಳ್ತೀನಿ ಅಂದ್ರೆ, ಅವರೆಲ್ಲ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿರ್ತಕ್ಕಂಥ ವಂಚಕರವರು, ಜಾತಿ ವಂಚಕರವರು. ಅವ್ರು AKAD ಅನ್ನೋರು ಮೂಲ ಜಾತಿ ಇದೆ, ಅವ್ರಿಗೆ ಬರ್ಸ್ಬೇಕು. ಬರ್ಸದಾಗ ಏನಾಗ್ತದೆ, ಮೇಲ್ಜಾತಿಗಳಲ್ಲಿ ಯಾವ್ದೋ ಒಂದ್ ಜಾತಿ ಇರ್ತದೆ, ಅದನ್ನ ಬರ್ಸಿದ್ರೆ ಅವ್ರ ಉದ್ಯೋಗ ಹೋಗುತ್ತೆ, ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಎಂಟ್ರಿ ಆಗಿರ್ತಾರೆ, ಅದು ಹೋಗುತ್ತೆ. ಆ ದೃಷ್ಟಿ ಇಟ್ಕೊಂಡು ಅವರು ಇವತ್ತು AKAD ಅಂತ 4,70,000 ಜನ ಬರ್ಸಿದ್ರೆ ಅವ್ರಿಗೆ ಪ್ರವರ್ಗ 4ರಲ್ಲಿ ತುಂಬಿದ್ದು ನಾಗಮೋಹನ್ ದಾಸರು ಮಹಾ ತಪ್ಪಲ್ವಾ? ದಾಸರು ಮಾಡಿದ್ದು ತಪ್ಪನ ಇವತ್ತು ಹೇಗೆ ಸರಿಪಡಿಸಕ್ಕಾಗುತ್ತೆ ಸರ್ಕಾರನೇ ಇದಕ್ಕೆ ಹೊಣೆ. ಅದನ್ನ ಸಸ್ಪೆನ್ಷನ್ ಇಡ್ಬೇಕು, ಕುಲಶಾಸ್ತ್ರ ಅಧ್ಯಯನ ಆಗ್ಲಿ ಅವ್ರ ಬಗ್ಗೆ. ಇವಾಗ ನಿಜವಾದ ಅಸ್ಪೃಶ್ಯರಿಗೆ ಮೀಸಲಾತಿ ಸಿಗೋದಕ್ಕೆ ಯಾರು ವಿರೋಧ ಮಾಡಲ್ಲ, ಎಲ್ರು ಒಪ್ಕೋತಾರೆ. ಅಸ್ಪೃಶ್ಯ ಸಮಾಜಕ್ಕೆ ಮೀಸಲಾತಿ ಸಮಾನವಾಗಿ ಹಂಚಿಕೆ ಮಾಡಿದ್ರೆ ಒಪ್ಪಿಗೆ ಇದೆಯಾ ಎಡಗೈ ಬಲಗೈ ಸಮುದಾಯಕ್ಕೆ? ಸಮಾನವಾಗಿ ಹಂಚಿಕೆ ಆದ್ರೆ ಎಲ್ರಿಗೂ ಒಪ್ಪಿಗೆ ಇದೆ. ಅದರಲ್ಲಿ ಒಂದು ವಿಶೇಷವಾಗಿ ನಮ್ಮ ಸುಪ್ರೀಂ ಕೋರ್ಟಿನ ಗವಾಯಿಯವರು ಕೆನೆಪತ್ರವನ್ನು ತರಬೇಕು ಅಂತ ಅದೇ ತೀರ್ಪದಲ್ಲಿ ಹೇಳಿದಾರೆ. ಆ ಕೆನೆಪತ್ರದ ಬಗ್ಗೆ ಚರ್ಚೆ ಆಗ್ಲೇ ಇಲ್ಲ ಇಲ್ಲಿ ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಅವ್ರಿಗೆ ಹೋಗ್ತದೆ. ಚಪ್ಪಲಿ ಹೊಲೆನೋ ಜೀತ ಮಾಡೋನು ಕೂಲಿ ಮಾಡೋನಿಗೆ ಅವಕಾಶ ಇಲ್ಲ. ಆ ಅವಕಾಶನ ಅವ್ರಿಗೆ ಸಿಗ್ಬೇಕಲ್ಲ. ಅವ್ರಿಗೆ ಇವತ್ತು ಹೋರಾಟ ಮಾಡ್ತಾರ ಯಾರು IAS IPS IRS IFS ಮಕ್ಕಳಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ಚಪ್ಪಲಿ ಹೊಲಿಯೋರ್ ಮಕ್ಕಳು, ಕೂಲಿ ಮಾಡೋರು, ಜೀತ ಮಾಡೋರ್ ಮಕ್ಕಳೇ ಹೋರಾಟ ಮಾಡ್ತಾ ಇರೋದು. ಅವ್ರಿಗೆ ನ್ಯಾಯ ಸಿಗ್ಬೇಕೋ ಬೇಡ? ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸೇನು? ಅವ್ರ ವಿಷಯ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಆ ಅಮೃತ ಕೊನೆ ಸಾಲಲ್ಲಿ ಕೂತಿರ್ತಕ್ಕಂಥ ಕಟ್ಟ ಕಡೆ ಬಡವ್ರು ಕೊಡ್ತೀವಿ ಅನ್ನೋ ಮಾತು ಆಯೋಗದಲ್ಲಿ ಶಿಫಾರಸ್ ಆಗ್ಲಿಲ್ಲ. ಆಯೋಗದಲ್ಲಿ ಅವರು ನಾಗಮೋಹನ್ ದಾಸರು ಎಲ್ಲದ್ರಲ್ಲೂ ನಾನೇ ಮುಂದೆ ಅಂತ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸಮಾಜಕ್ಕೆ ಕೊನೆ ಒಂದು ಕಟ್ಟ ಕಡೆ ಸಮಾಜಕ್ಕೆ ನ್ಯಾಯ ಕೊಡದಿರ್ತಕ್ಕಂಥ, ಸಾಮಾಜಿಕ ನ್ಯಾಯನ ಕೊಡದಿರ್ತಕ್ಕಂಥ ಒಂದು ಸ್ಥಿತಿಗೆ ತಂದಿಟ್ಟ ನಾಗಮೋಹನ್ ದಾಸರನ್ನ ಏನಂತ ಕರಿಬೇಕು ನಾವು? ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನ ಬಿಟ್ಬಿಡಿ, ಈಗಿರುವಂತ 15% ಅಲ್ಲೇ ನೋಡೋದಾದ್ರೆ ಅಂತಾನೆ ನಾನು ಕೇಳಿದ್ದು. ಈಗ 15% ಆದ್ರೆ ತಾತ್ಕಾಲಿಕವಾಗಿ ಮಾಡ್ಬೋದು, ಕಾಯಮಾಗಿ ಅದನ್ನ ಮಾಡಕ್ಕಾಗಲ್ಲ. ಯಾಕಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗ್ಬೇಕು. ಈಗ ಮಾದಿಗ ಸಮಾಜ 35 ವರ್ಷದಿಂದ ಹೋರಾಟ ಮಾಡ್ತಾ ಇದೆ, ನಮ್ಗೆ ಅನ್ಯಾಯ ಆಗಿದೆ ಅಂತ. ಅದು ಜಾತಿ ಗಣತಿ ಆಗೋವರೆಗೂ ಕಾಯ್ಲೇಬೇಕಾಗತ್ತೆ. ಅಲ್ಲ, ಈಗೆಲ್ಲ ಆಗೋಗಿದೆ, ಇರೋದು ಸ್ವಲ್ಪ ಮಟ್ಟಿಗೆನೆ. ಯಾವ್ದು ಈ ಪರಿಯನ್ ಅನ್ನೋ ಜಾತಿ ತಮಿಳುನಾಡಿಂದ ಬಂದಿರೋರು 1,70,000 ಜನ ಇದಾರೆ. ಅವರು ಮಾದಿಗರ ಗುಂಪಲ್ಲಿ ಇದಾರೆ. ಅವ್ರ ಗುಂಪಲ್ಲಿ ಯಾಕೆ ಸೇರಿಸಬೇಕಾಗಿತ್ತು ಇವರು? ಒಲಿಯರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ಅಲ್ಲಿ ಅನ್ಯಾಯ ಆಗಿರೋದು ಗೊತ್ತಾಗಲ್ವಾ ಜನಕ್ಕೆ? ಪರಿಯನ್ನವರು ಮಾದಿಗ ಸಮಾಜಕ್ಕೆ ಸೇರಿಸಿದ್ದು ತಪ್ಪು. ಅದೇ ರೀತಿಯಲ್ಲಿ AKAD-ನ 4.25 ಲಕ್ಷ ಜನನ ಪ್ರವರ್ಗ 4ರಲ್ಲಿ ತಂದಿಟ್ಟಿದ್ದು ತಪ್ಪು. ಮತ್ತೆ ಆ ಪ್ರವರ್ಗ 4ರಲ್ಲಿ ಇರೋರನ್ನ ತಗೊಂಡ್ಬಂದು ನೀವು ಒಲಿಯರ್ ಗುಂಪುಗಾದ್ರೂ ಹೋಗ್ಬೋದು, ಮಾದಿಗರ ಗುಂಪುಗಾದ್ರೂ ಹೋಗ್ಬೋದು, ಪ್ರವರ್ಗ 1ಕ್ಕಾದ್ರೂ ಹೋಗಿ 2ಕ್ಕಾದ್ರೂ ಹೋಗಿ ಅಂತ ಹೇಳಿರ್ತಕ್ಕದ್ರಿಂದ ಆಹಾರ ಸಿಗೋದು ಎಲ್ಲಿ ಸಿಗುತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ತಾರ ಅವರು. ಅಲ್ಲಿಗೆ ಮಾದಿಗರಿಗೆ ಅನ್ಯಾಯ ಆಗಿಲ್ವಾ? ಮಾದಿಗರು ಒಲಿಯರು ಕಿತ್ತಾಡೋದು ಒಂದು ಹಂತಕ್ಕೆ ಮುಟ್ಟಿದಾಗ ನಿಜವಾದ ಸತ್ಯನ ತಿಳ್ಕೊಬೇಕಲ್ಲ. ನಮ್ಮ ಎಡಗೈ ಸಮಾಜದ ನಮ್ಮನ್ನ ಅಂತಮಂದ್ರು ನಾವ್ ಯಾರು ಬೇರೆಯವರಲ್ಲ, ನಾವೆಲ್ಲ ಒಂದೇ ಹೃದಯದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಡಗೈ ಬಲಗೈ. ಈ ಎಡಗೈ ಬಲಗೈ ಇಬ್ರು ಒಂದಾಗಿ ಈ ಸತ್ಯನ ತಿಳಿಸುವಂತ ಕೆಲಸ ಮಾಡ್ಬೇಕು. ಈ ಸರ್ಕಾರಕ್ಕೆ ಅದೆಲ್ಲ ಏನೋ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಂತೆ ಟೈಮ್ಗೆ ಸೀರೆ ನೇಯೋ ಕೆಲಸ ಮಾಡ್ತಾವ್ರಲ್ಲ, ಆ ಕೆಲಸ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಮುಂದಿನ ಸಮಾಜಕ್ಕೆ ಅದು ಬಹಳ ಕೆಟ್ಟ ಪರಿಣಾಮ ಬೀರ್ತದೆ. ಇವತ್ತು ಏನು ಇದ್ದೇ ಇದ್ದಂತದ್ದು ಪದ್ಧತಿ ಪ್ರಕಾರ ಮಾಡೋದಕ್ಕೆ ಆ ಸಿಸ್ಟಮ್ ಅಲ್ಲಿ ಯಾವ ತರ ಇವಾಗ ಸಡನ್ ಆಗಿ ಹೇಗ್ ತೀರ್ಮಾನ ತಗೋತಾರೆ? ಈ ಆಯೋಗ ರಚನೆ ಮಾಡಿ 170 ಕೋಟಿ ಯಾಕೆ ಖರ್ಚು ಮಾಡ್ಬೇಕಾಗಿತ್ತು? ನಾಗಮೋಹನ್ ದಾಸರಿಗೆ ಯಾಕೆ ಅಷ್ಟೊಂದು ಹಣ ಖರ್ಚು ಮಾಡುವಂತ ಪ್ರಯತ್ನ ಮಾಡಿದ್ರು? ಮತ್ತೆ ಅವ್ರ ಕೊಟ್ಟ ತೀರ್ಪು, ಅವ್ರು ಕೊಟ್ಟ ಶಿಫಾರಸನ್ನ ಏನು ಅದಲ್ ಬದಲು ಮಾಡ್ಬೋದಾಯ್ತು. ಸತ್ಯ ನಾವು ನೋಡ್ಲೇ ಇಲ್ಲ ಅವರು. ಯಾರ ಜೇಬಿಂದನೂ ಕೊಡಲ್ಲ ಬಿಡಿ, ಎಲ್ಲ ನಮ್ ಜನರ ದುಡ್ಡೇ ಅಲ್ಲಿ ಪೋಲ್ ಆಗ್ತಿರೋಂಥದ್ದು, ಇವ್ರ ಪೋಸ್ಗಳು ಅಷ್ಟೇ. ಕೊಟ್ಟ ಶಂಕರ್ ಅವರೇ, 35 ವರ್ಷಗಳ ಹೋರಾಟ ಇದು. ಎಲ್ಲ ಪಕ್ಷಗಳಿಗೂ ಒಂಥರ ಬಂಡವಾಳ ಆಗ್ಬಿಟ್ಟಿದೆ, ಅಸ್ತ್ರ ಆಗ್ಬಿಟ್ಟಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಕೊಡ್ಲೇಬೇಕು ಅಂತ ಆ ಸರ್ಕಾರ ಇದ್ದಾಗ ಒತ್ತಾಯ ಮಾಡೋದು, ಅವ್ರ ಸರ್ಕಾರ ಬಂದಾಗ ಅದ್ರಲ್ಲಿ ಮೀನಾಮೇಷ ಇಳಿಸೋದು, ಎಲೆಕ್ಷನ್ ಟೈಮಲ್ಲಿ ಅದನ್ನ ಜಾರಿ ಮಾಡ್ತೀವಿ ಅಂತ ಪ್ರಯತ್ನ ಮಾಡೋದು. ಈಗ ಇವ್ರು ಒಳ ಮೀಸಲಾತಿ ವಿಚಾರದಲ್ಲೇನೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ರು. 3 ವರ್ಷ ಆಯ್ತು, ಇನ್ನು ಮೀನಾಮೇಷ.
ಇನ್ನು ಎಷ್ಟು ದಿನ ಇದನ್ನೇ ಬಂಡವಾಳ ಮಾಡ್ಕೊಳ್ತಾರೆ ಅಂತ? ಸರ್ ಈಗ ಕಾಂಗ್ರೆಸ್, JDS, ಬಿಜೆಪಿ ಹ್ಮ್ 3 ಪಕ್ಷಗಳು ಕೂಡ ಇಷ್ಟು ವರ್ಷ ಯಾಮಾರಿಸಿದ್ದಾರೆ. ಹ್ಮ್ ಅದೇ 3 ಪಕ್ಷಗಳ ಅಜೆಂಡಾ ಏನಿತ್ತು, ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಕಾಂಗ್ರೆಸ್ ಹೇಳಿದೆ, JDS ಹೇಳಿದೆ, ಬಿಜೆಪಿ ಹೇಳಿದೆ ನಾವು ಜಾರಿ ಮಾಡ್ತೀವಿ ಅಂತ. ಬಿಜೆಪಿ ಒಂದು ಪ್ರಯತ್ನ ಮಾಡಿದ್ರು, ಅದು ಸಕ್ಸಸ್ ಆಗ್ಲಿಲ್ಲ. JDS ನವರು ಪ್ರಣಾಳಿಕೆ ಹೇಳಿದ್ರು. ಕಾಂಗ್ರೆಸ್ನವರು ಚಿತ್ರದುರ್ಗದ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ರು, ನಾವು ಬಂದಂತ ಮೊದಲ ಅಧಿವೇಶನದಲ್ಲಿ ಮೊದಲ ಕ್ಯಾಬಿನೆಟ್ ಅಲ್ಲಿ ಇಡ್ತೀವಿ ಅಂತ. ಅವ್ರು ಬಂದ್ 3 ವರ್ಷ ಆದ್ರೂ ಮಾಡ್ಲಿಲ್ಲ. ಹೌದು. ಇದು ಮ್ಯೂಟ್ ಆಗಿದೆ ನೋಡಿ ಕೊಟ್ಟಾಶಂಕರ್ ಅವರೇ, ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ. ಸಚ್ಚಿನಾರಾಮ ಸರ್, ಇಲ್ಲಿ ಈ ಮೀಸಲು, ಒಳ ಮೀಸಲಾತಿ ಇವೆಲ್ಲವೂ ಎಲ್ಲ ಪಕ್ಷಗಳಿಗೂ ಬಂಡವಾಳ ಆಗ್ಬಿಟ್ಟಿದಾವೆ ಅಂತ. ಕೊಟ್ಟಾಶಂಕರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶಂಕರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಈಗ ಕೇಳಿಸ್ತಾ ಇದೆ, ಮಾತಾಡಿ ಸರ್, ಮಾತಾಡಿ. ಮ್ಯೂಟ್ ಆಗಿತ್ತು. ನೋಡಿ ಸರ್, ಈಗ ನಮ್ಮಪ್ಪ ನಾಗಮೋಹನ್ ದಾಸ್ ನಿವೃತ್ತ ಜಡ್ಜ್ ಅವರು, ಆಯ್ತಾ, ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸ್ ಮಾಡಿದಾಗ ನೀವು ನಾಗಮೋಹನ್ ದಾಸ್ ನನ್ನ ಒತ್ತು ಮೇರಿದ್ರಿ. 15 ಇದ್ದಿದ್ದನ್ನ 17 ಮಾಡಿರು, ಆಯ್ತಾ. ಎಷ್ಟಿಗಿದ್ದಂತ ರಿಸರ್ವೇಶನ್ ಅನ್ನ 3 ಇದ್ದ 7% ಮಾಡಿರು. ನಿಮ್ಗೆ ಅವ್ರಿಗೆ ಈ ಮೀಸಲಾತಿ ಹೆಚ್ಚಳ ಕೊಟ್ಟಾಗ ಓಕೆ, ನಾಗಮೋಹನ್ ದಾಸ್ ರೈಟ್. ಈಗ ಈ ಹಂಚಿಕೆ ಪ್ರಶ್ನೆ ಬಂದಾಗ ಆಯ್ತು, ಕೆಲವು ರೋಸ್ಟರ್ ಸಂಬಂಧಪಟ್ಟಂಗೆ ಇಶ್ಯೂನ ಹೊರತುಪಡಿಸಿ ಉಳಿದಿದ್ದಲ್ಲ ಇಶ್ಯೂ. ರೋಸ್ಟರ್ ಬಿಂದುಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ, ಅದು ಅವರೇ ಹೇಳಿದ್ದಾರೆ. ಈ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಒಂದು ಕಮಿಷನ್ ರಚನೆ ಆಗ್ತದೆ, ನಾವ್ ಅಲ್ಲಿ ಏನೇ ಇದ್ರು ಅಥವಾ ಬದಲಾವಣೆ ಇದ್ರು ಅದನ್ನ ನೋಡ್ಕೊಳ್ತದೆ. ನಮ್ಗೆ ಈ ಕ್ಷಣಕ್ಕೆ ಏನು ಹಂಚ್ಕೊಂಡ್ ತಿನ್ಬೇಕಲ್ಲ, ಅದು ಸಮಸ್ಯೆ ನಮ್ಗೆ. ಈಗ ಹಂಚಿಕೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ನಾವ್ ಯಾರ ಪಾಲು ಕೇಳ್ತಿಲ್ಲ, ನಮ್ ಪಾಲು ಕೊಡಿ ಅಂತ ಕೇಳ್ತಾ ಇದೀವಿ. ಮೀಸಲಾತಿ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ, ಆಯ್ತಾ. ಅದು ಸಾಮಾಜಿಕವಾಗಿ ಅದು ನಮ್ ಘನತೆಯ ಪ್ರಶ್ನೆ, ರೈಟ್ಸ್, ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅದು, ಆಯ್ತಾ. ನಾವ್ ಇಷ್ಟು ವರ್ಷ ಯಾಮಾರಿಸಿದ್ರಲ್ಲ, ಇಲ್ಲಿವರೆಗೂ ಇನ್ನ ಎಲ್ಲಿವರೆಗೂ ಯಾಮಾರಿಸ್ಬೇಕಂತ ಇರೋದು. ಇವತ್ತು ನಮ್ದ್ರೆ ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದೆ ಸರ್. ನಾವ್ ಎಲ್ಲಿ ಎಷ್ಟು ಸರ್, ಈಗ ಅಧಿಕಾರಕ್ಕೆ ಬಂದ 3 ವರ್ಷದಲ್ಲೂ ಕೂಡ ನೀವು ಸುಮ್ನೆ ಹಿಂಗೆ ಹೇಳ್ಕೊಂಡ್ ಬಂದ್ಬಿಟ್ರಲ್ಲ. ನೀವು ಚಿತ್ರದುರ್ಗ ಸಮಾವೇಶದಲ್ಲಿ ಏನ್ ಹೇಳಿರಿ? ಕೊಡ್ತೀವಿ ಅಂತ ಹೇಳಿರಲ್ಲ. ಎಲ್ಲಾ ಪಾರ್ಟಿನೂ ಕೊಡ್ತೀವಿ ಅಂತ ಹೇಳಿದಾರೆ, ಕಾಂಗ್ರೆಸ್ನವರು ಕೊಡ್ತೀವಿ ಅಂತ ಹೇಳಿದಾರೆ. ಈಗ ನಮ್ಮ ಇಂಟರ್ನಲ್ ಒಂದಷ್ಟು ಸಚಿವರು ಅದಕ್ಕೊಂದಷ್ಟು ಅಡ್ಡಿಪಡಿಸ್ತಾ ಇದಾರೆ, ರೋಸ್ಟರ್ ನೆಪದಲ್ಲಿ ಅಡ್ಡಿಪಡಿಸ್ತಾ ಇದಾರೆ. ಒಳ ಮೀಸಲಾತಿ ಜಾರಿ ಆಗ್ಲಿ, ರೋಸ್ಟರ್ ಸಮಸ್ಯೆಯನ್ನ ವೈಜ್ಞಾನಿಕವಾಗಿ ಒಂದು ಕಮಿಟಿ ಮಾಡಿ ಬಗೆಹರಿಸ್ಕೊಂಡ್ಲಿ. ನೀವು ಹಂಚಿಕೆಗೆ ರೆಡಿ ಇಲ್ಲ ಅಂತಂದ್ರೆ ಇದನ್ನೇ ಒಳ ಮೀಸಲಾತಿನೇ ಬೇಡ ಅನ್ನೋದಿದೆಯಲ್ಲ, ಅದು ನಮ್ಗೆ ಆತಂಕದ ಪ್ರಶ್ನೆ. ಬಲಗೈ ಸಮುದಾಯದವ್ರದ್ದು ಈಗಷ್ಟೇ ಬಂದಿರುವಂತ ಒಂದು ಪತ್ರ, ಅದನ್ನ ಹೇಳ್ಬಿಡ್ತೀನಿ, ಅದು ಮೇನ್ ಹೈಲೈಟ್ಸ್ ಹೇಳ್ಬಿಡ್ತೀನಿ. ಒಳ ಮೀಸಲಾತಿ ಜಾರಿಗೆ ಬಲಗೈ ಸಮುದಾಯಗಳ ವಿರೋಧ, ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಒಳ ಮೀಸಲಾತಿ ವರ್ಗೀಕರಣದ ತೀರ್ಮಾನವನ್ನ ಕೈಬಿಡಿ, ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮರುಪರಿಶೀಲನೆ ಮಾಡಿ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಒಕ್ಕೂಟ ಅಧ್ಯಕ್ಷರು ಅವ್ರು ಬರೆದಿದ್ದಾರೆ ಪತ್ರವನ್ನ. 15% ಅಲ್ಲಿ ಕೊಟ್ಟರು ಕೂಡ ಅದು ಕಾನೂನು ಉಲ್ಲಂಘನೆ ಆಗುತ್ತೆ, ಆದೇಶದ ಉಲ್ಲಂಘನೆ ಅಂತ. ಹೆಂಗ್ ಉಲ್ಲಂಘನೆ ಆಗ್ತದೆ ಸರ್ ಕಾನೂನು ಉಲ್ಲಂಘನೆ? ಅವ್ರ ಪತ್ರದಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ, ಜ್ಞಾನ ಪ್ರಕಾಶ್ ಸ್ವಾಮೀಜಿ 1 ವರ್ಷದ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ನಮ್ ಜೊತೆ ಪ್ರೊಟೆಸ್ಟ್ ಮಾಡಿದ್ದಾರೆ, ಜಾರಿ ಮಾಡಿ ಅಂತ ಹೇಳಿದ್ದಾರೆ. ಈಗ ಅವೈಜ್ಞಾನಿಕ ಅನ್ನೋದೇ ನಾನ್ಸೆನ್ಸ್ ಅಲ್ವಾ? ಹೆಂಗ್ ಹೇಳ್ತಾ ಇದ್ದೀರಾ ನೀವು ಇಷ್ಟು ವರ್ಷ ನಾವು ಚಳುವಳಿ ಮಾಡ್ಕೊಂಡ್ ಬಂದಿವಲ್ಲ, ಒಂದು ಸಮುದಾಯದ ಒಂದು ಹೋರಾಟವನ್ನ, ಇಡೀ ಸಮುದಾಯದ ಹೋರಾಟವನ್ನ ನೀವು ಅವೈಜ್ಞಾನಿಕ ಅಂದ್ರೆ ಹೊಟ್ಟೆಗೆ ಅನ್ನ ತಿನ್ಬೇಕಲ್ಲ. ಹೊಟ್ಟೆಗೆ ಅನ್ನ ತಿನ್ನೋನು ಅಥವಾ ಈ ಸಮಾಜವನ್ನ ಎಲ್ಲರನ್ನ ಸಹೋದರದಿಂದ ಕಾಣ್ತಕ್ಕಂಥವ್ನು, ನಾವೆಲ್ಲರೂ ಕೂಡ ಒಂದೇ ಅಂತವ್ನಿಗೆ ಈ ತರದ ಪ್ರಶ್ನೆ ಬರಲ್ಲ. ಇಲ್ಲಿ ಪ್ರಶ್ನೆ ಶಂಕರ್ ಅವರೇ, ಇಲ್ಲಿ ಯಾರಾದ್ರೂ ಪ್ರಮುಖ ನಾಯಕರುಗಳು ಅತ್ಲಾಗೆ ತೊಟ್ಲನ್ನೂ ತೂಗಿ ಮಗುನು ಚಿವುಟೋ ಕೆಲಸ ಮಾಡ್ತಾ ಇದಾರ ಅಂತ ಅನುಮಾನ ಬರಲ್ವಾ ಈ ರೀತಿಯ? ಸರ್ಕಾರದ ನಮ್ಗೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇದಾರಲ್ಲ, ಮಂತ್ರಿಮಂಡಲದಲ್ಲಿ, ಅವ್ರದೇ ಪ್ರಾಬ್ಲಮ್. ಹೋರಾಟಗಾರರು ಕಟ್ ಅಂಡ್ ಕ್ಲಿಯರ್ ಇದಾರೆ. ಹೋರಾಟಗಾರ ಜಾರಿ ಆಗ್ಬೇಕಂದ್ರೆ ಇಲ್ಲಿ ಕೆಲವರು ಒಂದಷ್ಟು ಜನ ಇದಾರೆ. ಈಗ ಹೊರಗಡೆ ಫೋರ್ಸ್ ಕೊಡ್ತಾರೆ, ಒಳ ಮೀಸಲಾತಿ ಜಾರಿ ಆಗ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ. ಒಳಗಡೆ ಅಲ್ಲಿ ಸಿದ್ದರಾಮಯ್ಯ ಇಸುತ್ತಾರೆ. ಸಿದ್ದರಾಮಯ್ಯ ಕೂಡ ಒಂದ್ ಇಶ್ಯೂ, ಒಂದ್ ಸಂದರ್ಭ ಬಂದಾಗ ಅದೇನಾದ್ರೂ ಬರ್ಲಿ ಜಾರಿ ಆಗ್ತದೆ, ನಾವು ಸಂಕಷ್ಟದವ್ರಿಗೆ, ನೊಂದವ್ರಿಗೆ, ಹಸದವ್ರಿಗೆ ನ್ಯಾಯ ಕೊಡ್ಬೇಕಂತ ಒಂದ್ ತೀರ್ಮಾನಕ್ಕೆ ಬಂದ್ರೆ ಎಂತದೇ ಪ್ರತಿರೋಧ ಬಂದ್ರು ಕೂಡ ಅದನ್ನ ಜಾರಿ ಮಾಡ್ಬೇಕು. ಸೊ ಸಾಮಾಜಿಕ ನ್ಯಾಯದ ಅಧಿಕಾರ ಅಂದ್ರೆ ಏನು? ಯಾರೋ ಒಬ್ರಿಗೆ ಬೇಜಾರಾಗಿದೆಯಪ್ಪ, ಅದು ಯಾರೋ ಒಬ್ರಿಗೆ ಸರಿ ಇಲ್ಲ ಅಂದ್ರೆ ಸರಿ ಮಾಡ್ಬೇಕು. ನಿಮ್ಗೆ ಅನ್ಯಾಯ ಆಗಿದ್ರೆ ಸರಿಪಡಿಸ್ಬೇಕು.
ಆದ್ರೆ ಇವ್ರು ಪ್ರತಿರೋಧ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀನ್ ತಳ್ಳಾಕದಿದೆಯಲ್ಲ, ಇದನ್ನ ಎಳ್ಕೊಂಡು ಹೋಗೋದಿದೆಯಲ್ಲ, ಇದು ಅವಿವೇಕತನ. ನೀವು ಇಷ್ಟು ವರ್ಷ ಕೊಡಬಾರ್ದಿತ್ತು, ಪ್ರಣಾಳಿಕೆಯಲ್ಲಿ ಉಲ್ಲೇಖನೆ ಮಾಡಬಾರ್ದಿತ್ತು. ಪ್ರಣಾಳಿಕೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವತ್ತು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದಂತವ್ರು ಪರಮೇಶ್ವರ್ ಅಲ್ವಾ? ಯಾಕೆ ಇದನ್ನ ಉಲ್ಲೇಖ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಂತ? ಇಲ್ಲ, ಅದೇನೆ ನಾನು ಹೇಳ್ತಾ ಇರೋದು. ನಾವು ಕೆಲವರು ಈಗ ನಮ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರಿಗೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ರು. ಈಗ ಅವ್ರ ಜವಾಬ್ದಾರಿ ಇದೆ, ಅವ್ರು ಜಾರಿ ಮಾಡಿಸ್ಬೇಕು. ಮುನಿಯಪ್ಪನ ಜವಾಬ್ದಾರಿ ಇದೆ, ತಂಗಡಿಗೆ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ನೀವು ಇದನ್ನೇ ಇಟ್ಕೊಂಡು ಚುನಾವಣೆ ಮಾಡಿದ್ರ, ಆ ಕಾರಣಕ್ಕೋಸ್ಕರ ನಾವು ಎಲೆಕ್ಷನ್ ನಿಮ್ಗೆ ಓಟ್ ಹಾಕಿದೀವಿ. ಓಟ್ ಹಾಕ್ಸ್ಮೇಲೆ ನೀವು ಋಣ ತೀರ್ಸ್ಬೇಕಲ್ಲ. ಅದನ್ನ ಮಾಡ್ತಾ ಇಲ್ಲ, ಅದಕ್ಕೆ ಹಿನ್ನಡೆ ಆಗ್ತಾ ಇದೆ ನಮ್ಗೆ. ಅದಕ್ಕೆ ನೋಡ್ರಿ ಸರ್, ಅವ್ನು ಯಾರೋ ಒಬ್ಬ ಎಲೆಕ್ಟ್ ಆಗಿದ್ದಾನೆ ಅಂತಂದ್ರೆ ಅವನು ಜಾತಿಯನ್ನು ಹೊರತುಪಡಿಸಿ ಎಲ್ಲಾ ಜಾತಿಗಳನ್ನ ಸಹೋದರತ್ವದಿಂದ ನೋಡ್ತಕ್ಕಂತ ಮನಸ್ಥಿತಿಯನ್ನ ರೂಢಿಸ್ಕೊಳ್ಬೇಕು. ಇಲ್ಲಾಂದ್ರೆ ಚುನಾವಣೆಗೆ ಬಂದ್ಮೇಲೆ ನೀವು ಇದನ್ನ ಯಾವ್ದೋ ಒಬ್ರಿಗೆ ಅನ್ಯಾಯ ಮಾಡ್ಕೊಂಡು ಇನ್ನೊಂದ್ ಮಾಡಕ್ಕೆ ಚುನಾವಣೆ ಗೆಲ್ಲಿಕ್ ಸಾಧ್ಯ ಆಗ್ತದ? ನಾವು 2013ರಲ್ಲಿ 18ರವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಏನ್ ಹೇಳಿದ್ರು? ಸೋತಾಗ ಪಾರ್ಟಿ ಸೋತಾಗ, ಹೌದಪ್ಪ ನಾನು ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಕಾರಣಕ್ಕೋಸ್ಕರ ಸೋತ್ಬಿಟ್ಟೆ ಕಣೆ ಅಂತ ಅವರೇ ಹೇಳಿದ್ದಾರೆ. ಇನ್ನೊಂದು ಮತ್ತೆ ರಿಪೀಟ್ ಆಗ್ತಕ್ಕಂತ ಪ್ರಶ್ನೆ ಬಂದ್ರೆ ನಾವೇನ್ ಮಾಡ್ಲಿಕ್ಕಾಗಲ್ಲ. ನಾವೆಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಕೊಡ್ತಾರೆ ಅಂತ ನಂಬ್ಕೊಂಡಿದೀವಿ, ಈ ಕ್ಷಣದವರೆಗೂ ನಂಬ್ಕೊಂಡಿದ್ವಿ. ಅವ್ರು ಪದೇ ಪದೇ ಮೋಸ ಮಾಡ್ತಾ ಇದ್ರು ಕೂಡ ನಮ್ಗೊಂದು ನಮ್ಮ ಅನೇಕ ಜನ ಸ್ನೇಹಿತರು ಟೀಕೆ ಮಾಡಿದ್ರು ಕೂಡ ನಮ್ಗೆ ನಂಬಿಕೆ ಇದೆ ಜಾರಿ ಮಾಡ್ತಾರೆ ಅಂತ. ಜಾರಿ ಮಾಡೇ ಮಾಡ್ಬೇಕನ್ನೋದು ಇಡೀ ರಾಜ್ಯದ ಎಲ್ಲ ಮಾದಿಗ ಸಮುದಾಯದ ಒಕ್ಕೊರಲಿನ ಒತ್ತಾಯ. ಇದು ಹಸಿವಿನ ಪ್ರಶ್ನೆ, ಇದು ಅಸ್ಪೃಶ್ಯತೆಯ ಪ್ರಶ್ನೆ. ಶಂಕರ್ ಅವರೇ, ಈಗಿರುವಂತ 15% ಅಲ್ಲಿ 5.3, 5.3, 4.4 ಮಾಡಬೇಕು ಅನ್ನುವಂಥದ್ದು ಒಂದು ತಾಂತ್ರಿಕ ಸಮಿತಿಯಿಂದ ವರದಿ ಸಿದ್ಧವಾಗಿದೆ ಅಂತ ಹೇಳಲಾಗ್ತದೆ. ಒಳಗಡೆ ಏನಾಗಿದೆ ಇನ್ನೂ ಗೊತ್ತಿಲ್ಲ. ಅಕಸ್ಮಾತ್ ಅದೇನಾದ್ರೂ ಜಾರಿ ಆಗಿದ್ದೆ ಆದ್ರೆ ನೀವು ರೆಡಿ ಟು ಅಕ್ಸೆಪ್ಟ್? ಸರ್, ನಾವೇನಂತಂದ್ರೆ ಫಸ್ಟ್ ಒಳ ಮೀಸಲಾತಿ ಜಾರಿ ಆಗ್ಬಿಡ್ಬೇಕು ಸರ್. ಉಳಿದಿದ್ದನ್ನ ಅದನ್ನ ರೆಡಿ ಮಾಡ್ಲಿಕ್ಕೆ, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಅದನ್ನ ಕಾಲನ ಫಸ್ಟ್ ನೀವು ಜಾರಿ ಮಾಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ಅದು ಯಾವ ನ್ಯಾಯ ಸರ್ ಇದು? ನಾವು ರೆಡಿ ಇದೀವಿ. ನಾವು ಎಷ್ಟೀಗ ನಾವು ಇನ್ನೊಬ್ಬ ಜಾಸ್ತಿ ಇದ್ವಿ, ಜಾಸ್ತಿ ಪಾಲ್ ಅಂತ ಅಲ್ಲ. ಫಸ್ಟ್ ನೀವು ಅಕ್ಸೆಪ್ಟ್ ಮಾಡಿ, ನೀವು ಇಂಪ್ಲಿಮೆಂಟ್ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ. ಉಳಿದ ಸಮಸ್ಯೆ ಇದೆಯನ್ನ ಇನ್ನೊಂದು ಕಮಿಟಿ, ಒಂದು ಪರ್ಮನೆಂಟ್ ಒಂದು ಕಮಿಟಿ ಇರ್ತದೆ, ಅದು ಸೊಲ್ಯೂಷನ್ ಮಾಡ್ತದೆ. ಏನ್ ಸಮಸ್ಯೆ ಆಗಿದೆ, ಯಾರಿಗೆ ಸಮಸ್ಯೆ ಆಗಿದೆ ಅಂತ. ಇದೇ ಫೈನಲ್ ಏನಲ್ವಲ್ಲ. ನೀವು ಈ ಕ್ಷಣಕ್ಕೆ ಈಗ 56,432 ಹುದ್ದೆಗಳಿಗೆ ಕಾಯ್ತಾ ಇದಾರೆ ಜನ. ನಿರುದ್ಯೋಗಿಗಳೆಲ್ಲ ಬೀದಿಲಿದ್ದಾರೆ, ಅವರೆಲ್ಲ ನಮ್ಮನ್ನು ಬೈಕೊಳ್ಸಿದ್ದಾರೆ. ಶೆಡ್ಯೂಲ್ ಕಾಸ್ಟ್, SC, ST ಒಳ ಮೀಸಲಾತಿ ಇದೊಂದು ರೀಸನ್ ಕೊಟ್ಟಿ ಪಾಪ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಹೌದು, ಈಗ ನಾವ್ ಬೀಳೋದಲ್ಲ ಸರ್, ಈಗ ಇಡೀ ರಾಜ್ಯದ ಅನೇಕ ನಿರುದ್ಯೋಗಿಗಳು ಬೀದಿಗಿಳಿತಾರೆ. ನೀವು ಮತ್ತೆ ಚುನಾವಣೆಗೆ ಹೋಗಕ್ ಸಾಧ್ಯ ಆಗ್ತದ? ಆಮೇಲೆ ಅವರು ವಯೋಮಿತಿ ಮೀರ್ತಾ ಇದೆ, ಕೆಲಸ ಕೊಡ್ಲಿಕ್ಕೆ ಆಗ್ತದ? ಓಕೆ, ಮಾತನಾಡ್ತೀನಿ. ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಚಂದ್ರಪ್ಪ ಅವರು, ಮಾಜಿ ಸಂಸದರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. 11:30ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈಗ ಸಿಕ್ಕಿದ್ದೀರಾ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು? ಸುದ್ದಿ ಸಿಗ್ಬೋದಾ ಎಡಗೈ ಸಮುದಾಯಕ್ಕೆ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಈಗ ಕೇಳಿಸ್ತಾ ಇದೆ. ಖುಷಿ ಸುದ್ದಿ ಸಿಗಬಹುದಾ ಅಂತ ನಿಮ್ ಸಮುದಾಯಕ್ಕೆ? ಈಗ ನಾನು ನಮ್ಮ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪನವ್ರ ಮನೆಯಲ್ಲಿ ಅದೇ ಮೀಟಿಂಗ್ ಮಾಡ್ತಾ ಇದ್ದೀವಿ ಖಾಸಗಿಯಾಗಿ. ನಾನು, KH ಮುನಿಯಪ್ಪನವರು, ತಿಮ್ಮಾಪುರ ಅವರು, ಡಾಕ್ಟರ್ ತಿಮ್ಮಯ್ಯ MLC ಅದೇ ಸಭೆಯಲ್ಲಿ ಕೂತಿದೀವಿ. ಈಗ ಹೊರಗಡೆ ಬಂದೆ ನಾನು. ಅದೇ ಸೌಹಾರ್ದ ರೀತಿಯಲ್ಲಿ ಇವತ್ತು ಬಗೆಹರಿಯುತ್ತೆ ಅಂತ ನಾವು ಭಾವಿಸಿದ್ದೇವೆ ಸರ್. ನಮ್ಮ ಸಮಾಜ ಕಲ್ಯಾಣ ಸಚಿವರ ಮನೆಯಲ್ಲಿ ಕೂತಿದ್ದೇವೆ. ಆಹಾರ ಸಚಿವರು ಇದ್ದಾರೆ, ಮತ್ತೆ ತಿಮ್ಮಾಪುರ ಅವರು ಇದ್ದಾರೆ. ಅದನ್ನೇ ಮಾತಾಡ್ತಾ ಇದೀವಿ. ಒಂದು ಸೌಹಾರ್ದ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಸರ್. ಈಗ ಅದೇ ನಡೀತಾ ಇದೆ. ಅಂದ್ರೆ ಈಕ್ವಾಲಿಟಿ ಸಿಗುತ್ತೆ ಇವತ್ತು ಎಡಗೈ ಬಲಗೈಗೆ? ಹೌದು. ಇವತ್ತು ಯಾವುದೇ ರೀತಿಯಾಗಿ ಮುಂದೂಡಿಕೆ ಆಗಲ್ಲ. ಸಮಸ್ಯೆ ಆಯ್ತು, ನಮ್ಮಲ್ಲಿರುವಂತ ಅಸಮಾಧಾನಗಳಿಂದ ಮುಂದೂಡಿಕೆ ಆಯ್ತು, ನೆಕ್ಸ್ಟ್ ನೋಡೋಣ ಅನ್ನುವಂತ ತೀರ್ಮಾನ ಬರಲಾಗಾದ್ರೆ? ಇಲ್ಲ, ಈಗ ನಾವು ಸಭೆ ನಡೆಸ್ತಾ ಇರುವ ರೀತಿ ನೋಡಿದ್ರೆ ಆ ರೀತಿ ಆಗೋದಿಲ್ಲ. ಸೌಹಾರ್ದ ರೀತಿಯಲ್ಲಿ ಇವತ್ತು ಬಗೆಹರಿತದೆ ಅನ್ನುವಂತ ಭಾವನೆಯನ್ನ ನಮಗೆಲ್ಲ ಬಂದಿದೆ. ಆ ರೀತಿಯಾದ ಚರ್ಚೆ ನಡೀತಾ ಇದೆ ಸರ್. ಇದೇ ರೀತಿಯಾದಂತ ರಿಯಾಕ್ಷನ್ ಅನ್ನ ನಾವು ಈ ಹಿಂದಿನ ಸಂಪುಟ ಸಭೆಯ ಸಂದರ್ಭದಲ್ಲೂ ನಿಮ್ಮಿಂದ ಪಡ್ಕೊಂಡಿದ್ವಿ. ಅವತ್ತು ಇದೇ ಖುಷಿಯ ರೀತಿಯಲ್ಲೇ ಮಾತನಾಡಿದ್ರಿ, ಬಟ್ ನಿರಾಸೆ ಆಯ್ತು. ಏನ್ ಮಾಡೋದು ಸರ್, ಇದು ಬಹಳ ವರ್ಷದಿಂದ 30 ವರ್ಷಗಳಿಂದ ಸತತವಾಗಿ ನಡ್ಕೊಂಡ್ ಬಂದಿದೆ. ಈಗ ಕ್ಲೈಮಾಕ್ಸ್ ಕರೆಕ್ಟ್ ಆಗಿ ಹೋಗ್ಬೇಕಾಗಿದೆ. ಈಗ ಲೆಟ್ಸ್ ಸೀ ಸರ್, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. 35 ವರ್ಷಗಳ ಹೋರಾಟ ಇದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಳ ಮೀಸಲಾತಿ ಹಂಚಿಕೆ ಅನ್ನುವಂಥದ್ದು ಬರೀ ಹಂಚಿಕೆ ಅಲ್ಲ, ಇದು ಸಮಾನತೆ,
ನ್ಯಾಯ, ಸಮುದಾಯಗಳ ಭವಿಷ್ಯ ಅಡಗಿದೆ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆ ರೀತಿಯಲ್ಲಿ ಈಡೇರಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡ್ತೀವಿ. ಸಮಯದ ಅಭಾವ ಈಗ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಚಂದ್ರಪ್ಪ ಅವರೇ, ಚೀನಾ ರಾಮು ಅವರೇ, ಹಾಗೆ ಕೊಟ್ಟ ಶಂಕರ್ ಅವರೇ ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.